ಕರ್ನಾಟಕದಾದ್ಯಂತ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಡದೇವತೆ ಭುವನೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಿದ್ದಾರೆ. ಮಲೆನಾಡಿನ ಹಸಿರು, ಕಡಲ ತೀರದ ಕಂಪು, ಬಯಲುಸೀಮೆಯ ಬಿಸಿಲು ಎಲ್ಲಾ ಒಂದಾಗಿ ಇಂದು ಕನ್ನಡದ ತೇರು ಅತ್ಯಂತ ವಿಜೃಂಭಣೆಯಿಂದ ರಾಜಬೀದಿಯಲ್ಲಿ ಸಾಗಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ರಾಜ್ಯೋತ್ಸವ ಹೇಗಿತ್ತು? ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ. ನಾಡಿನೆಲ್ಲೆಡೆ ವಿಜೃಂಭಣೆಯಿಂದ ಸಾಗಿದ ಕನ್ನಡದ ತೇರು. ಕನ್ನಡ ವಿರೋಧಿಗಳಿಗೆ ನಾರಾಯಣಗೌಡ ವಾರ್ನಿಂಗ್. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟಚಾವಂಡಿ. ಇಂದು ನವೆಂಬರ್ 1. ಕರ್ನಾಟಕ ಏಕೀಕರಣವಾಗಿ ಇಂದಿಗೆ 70 ವರ್ಷ ಪೂರೈಸಿದೆ. ಕರುನಾಡು ಉದಯಿಸಿದ ಈ ಅಮೂಲ್ಯ ದಿನವನ್ನ ರಾಜ್ಯಾದ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಸದಾ ಕನ್ನಡ ನಾಡು ನುಡಿಯಂತ ಹೋರಾಟ ಮಾಡುವ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಾಯಿ ಭುವನೇಶ್ವರಿಗೆ ಪುಷ್ಪ ನಮನ ಸಲ್ಲಿಸಿ ಕನ್ನಡ ಹಬ್ಬ ಆಚರಿಸಿದ್ರೆ, ಅತ್ತ ಸಿಎಂ ಸಿದ್ದರಾಮಯ್ಯ ವಾಟಾಳ್ ಪಕ್ಷ ಆಯೋಜಿಸಿದ್ದ ಕನ್ನಡದ ಹಬ್ಬದಲ್ಲಿ ಭಾಗಿಯಾಗಿ ಕನ್ನಡದ ಅಭಿಮಾನವನ್ನ ತೋರಿಸಿದ್ರು. ಇಲ್ಲಿ ಕರುನಾಡಿನಲ್ಲೇ ಕನ್ನಡ ಮರೆಯಾಗುತ್ತಿದೆ. ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ 26% ಇಳಿದಿದೆ. ಇದು ಅತ್ಯಂತ ಅಪಾಯದ ಮುನ್ಸೂಚನೆ. ಇದಕ್ಕೆ ನಮ್ಮ ನಾಳುವ ರಾಜಕಾರಣಿಗಳೇ ಕಾರಣ ಅಂತ ಕರವೇ ರಾಜ್ಯಾಧ್ಯಕ್ಷ ಕಿಡಿಕಾರಿದ್ರು. ಸಾವಿರಾರು ವರ್ಷಗಳ ಇತಿಹಾಸವಿರೋ ಕನ್ನಡದ ಮೇಲೆ ಬಲವಂತದ ಹಿಂದಿ ಹೇರಿಕೆ ಆಗ್ತಾ ಇದ್ದು, ಇದಕ್ಕೆ ಕಡಿವಾಣ ಹಾಕುವ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಅಷ್ಟೇ ಅಲ್ಲದೆ ಕನ್ನಡ ಅಂತ ಹೋರಾಟ ಮಾಡುವವರ ವಿರುದ್ಧ ದೂರು ದಾಖಲು ಮಾಡ್ತಿರೋದು ಸರಿಯಲ್ಲ ಅಂತಾನು ಆಕ್ರೋಶ ಹೊರಹಾಕಿದ್ರು. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀವಿ, ಕನ್ನಡ ಪರ ಹೋರಾಟಗಾರರ ಎಲ್ಲ ಮುಕದ್ದಮೆಗಳನ್ನ ವಾಪಸ್ ತಗೋತೀನಿ ಅಂತ ಹೇಳಿ. ವಾಪಸ್ ತಗೊಳ್ಳೋದು ಹಾಳಾಗೋದ್ರಿ. ಮತ್ತೆ ಹೋರಾಟಗಾರರ ಮೇಲೆ 106 ಕೇಸ್ ಹಾಕಿರಲ್ರಿ. ನಿಮಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಯಾವ ಸ್ವಾಭಿಮಾನ ನಿಮ್ದು? ಕಿತ್ತೋದ ಸ್ವಾಭಿಮಾನ, ಯಾವ ಕಾಳಜಿ ಇಲ್ಲದ ಸ್ವಾಭಿಮಾನ, ಕನ್ನಡ ಅನ್ನೋ ಪ್ರೀತಿ ಇಲ್ಲದ ಸ್ವಾಭಿಮಾನ, ಕರ್ನಾಟಕ ಅನ್ನುವ ಪ್ರೀತಿ ಇಲ್ಲದ ಸ್ವಾಭಿಮಾನ, ಕನ್ನಡಿಗರ ಭವಿಷ್ಯದ ಬಗ್ಗೆ ಇಲ್ಲದ ಸ್ವಾಭಿಮಾನ ನಿಮ್ದು. ನಿಮ್ಮ ಅಧಿಕಾರಕ್ಕೋಸ್ಕರ ಯಾರು ಬೇಕಾದ್ರೂ ಮುಗಿಸ್ತೀವಿ ಅನ್ನೋ ತೀರ್ಮಾನ ನಿಮ್ದಾದ್ರೆ ಒಂದಿನ ಕನ್ನಡಿಗರು ನಿಮ್ಮನ್ನು ಮುಗಿಸ್ತೀವಿ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಕನ್ನಡ ಹೋರಾಟಗಾರರಿಗೆ ಗುಡ್ ನ್ಯೂಸ್ ಕೊಟ್ಟ ಸಿಎಂ. ಕನ್ನಡ ಹೋರಾಟಗಾರರ ಮೇಲಿರೋ ಕೇಸ್ ವಾಪಸ್. ಇನ್ನು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಆಯೋಜಿಸಿದ್ದ ಕನ್ನಡ ಹಬ್ಬದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ರು. ಭುವನೇಶ್ವರಿ ಹಾಗೂ ಅಣ್ಣಮ್ಮ ದೇವತೆಯ ವೈಭವದ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ನಾವೆಲ್ಲರೂ ಕನ್ನಡ ನೆಲ, ಜಲ, ಭಾಷೆ, ಸಂಸ್ಕೃತಿ ಬಗ್ಗೆ ಅಭಿಮಾನ, ಪ್ರೀತಿ ಬೆಳೆಸಿಕೊಳ್ಬೇಕು. ನಮ್ಮ ನೆಲದಲ್ಲಿ ಕನ್ನಡದ ವಾತಾವರಣ ಬೆಳೆಸಬೇಕು ಎಂದು ಕರೆ ನೀಡಿದ್ರು. ಅಷ್ಟೇ ಅಲ್ಲದೆ ಕನ್ನಡ ಹೋರಾಟಗಾರರ ಮೇಲಿನ ಕೇಸುಗಳನ್ನ ವಾಪಸ್ ತಗೋತೀವಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದ್ರು. ನಿಮ್ಮೆಲ್ಲರಿಗೂ ಕೂಡ ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಹೋರಾಟವನ್ನ ಮುಂದುವರಿಸಿ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಾಟಾಳ್ ನಾಗರಾಜ್ ಹೇಳಿದ್ದಾರೆ, ನನ್ನ ಮೇಲೆ ಕೇಸ್ಗಳಿದ್ದಾವೆ, ಕನ್ನಡ ಹೋರಾಟಗಾರರ ಮೇಲೆ ಕೇಸ್ಗಳಿದ್ದಾವೆ, ಆ ಕೇಸ್ ಮೊಕದ್ದಮೆಗಳನ್ನೆಲ್ಲ ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ. ವಾಪಸ್ ತಗೊಳ್ತೇವೆ ಅಂತಕ್ಕಂಥ ಮಾತುಗಳನ್ನ ಇನ್ನು ಫಿಲಂ ಚೇಂಬರ್ನಲ್ಲೂ ಅದ್ದೂರಿಯಾಗಿ ಕನ್ನಡ ಹಬ್ಬ ಮಾಡಲಾಯಿತು. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಮಗಳು ನೀಡಿದ್ದ ಕನ್ನಡ ವರ್ಣಮಾಲೆ ಶರ್ಟ್ ನಲ್ಲಿ ಕಾಣಿಸಿದ್ದು ವಿಶೇಷವಾಗಿತ್ತು. ಇನ್ನು ಕೆಎಸ್ಆರ್ಟಿಸಿ ವತಿಯಿಂದಲೂ ಕನ್ನಡ ರಾಜ್ಯೋತ್ಸವವನ್ನ ವಿಶೇಷವಾಗಿ ಆಚರಿಸಲಾಯಿತು. ನಿಗಮದ ಬಸ್ಸುಗಳಿಗೆ ಮಾಡಿದ್ದ ವಿಶೇಷ ಅಲಂಕಾರ ಕನ್ನಡ ಅಭಿಮಾನವನ್ನ ಎತ್ತಿ ತೋರುತ್ತಿತ್ತು. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ಕನ್ನಡಾಂಬೆಯ ಹಬ್ಬ ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗದೆ ನಮ್ಮ ನೆಲ, ಜಲ, ಪರಂಪರೆ ಪ್ರಪಂಚಕ್ಕೆ ಮತ್ತಷ್ಟು ಸಾರಬೇಕು. ಜೈ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಉಲ್ಲಾಸ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.